ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ನೋಡ್ತಿರೋಂಥದ್ದು ಮೈಸೂರಿನ ದೊಡ್ಡಮತಾಯಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಮೈಸೂರಿದು. ಇಲ್ಲಿ ಭಕ್ತಾದಿಗಳು ಬಂದು ಹರಕೆ ಕೊಟ್ಟರು. ಏನು ಕೊಟ್ಟರು ಅಂತಂದರೆ ಮಡ್ಲಕ್ಕಿ ಕೊಟ್ಟು ತಾಯಿಗೆ ನೋಡ್ತಿರೋಂಥದ್ದು ಅವರು ಹರ್ಸ್ಕೊಂಡಿರೋಂಥದ್ದು ಮಡ್ಲಕ್ಕಿ ಕೊಡ್ತಾಯಿದ್ದಾರೆ. ಇವರು ಮನೆಗೆ ಒಳ್ಳೆಯದಾಗಲಿ ಮತ್ತು ಕುಡಿಯೋದು ಬಿಡಲಿ, ಮನೇಲೆಲ್ಲ ಆರೋಗ್ಯ ಸಮಸ್ಯೆಯಿಂದ ದೂರ ಆಗಲಿ ಅಂತ ಅಂದ್ಬಿಟ್ಟು ಹರಕೆ ಮಾಡ್ಕೊಂಡಿದ್ರಂತೆ. ಅವ್ರು ಬಂದು ಹರಕೆ ಕೊಟ್ಟ ತಕ್ಷಣ ಬಸಪ್ಪನವರು ಸಮಾಧಾನದಿಂದ ಹೇಗೆ ನಿಂತಿದ್ದಾರೆ ನೋಡಿ. ನೀವು ನೋಡ್ತಾ ಇರೋಂಥದ್ದು ಬಲಪಾದದಿಂದ ಆಶೀರ್ವಾದ ಮಾಡಿ ಭಕ್ತರ ಮಡ್ಲಕ್ಕಿಯನ್ನು ಸ್ವೀಕರಿಸುತ್ತಿರುವುದು ನೀವು ಕೂಡ ನೋಡ್ತಾ ಇರ್ಬೋದೇನೋ. ಎಲ್ಲ ಮುತ್ತೈದೆಯರಿಂದ ಅಕ್ಷತೆಯಿಂದ ಆಶೀರ್ವಾದ ಮಾಡಿ ಅವ್ರ ಹತ್ರ ಶಾಸ್ತ್ರ ಅಂದರೆ ಮಡ್ಲಕ್ಕಿ ಶಾಸ್ತ್ರ ಮಾಡಿಸ್ಕೊಂಡ್ರು ಬಸಪ್ಪನವರು. ನೀವು ಆಗುತ್ತಾ ಇಲ್ವೋ ಅಂತ ಅನುಮಾನದಿಂದ ಇದು ಮಾಡಿಬಿಡಿ. ನಾವು ನಂಬಿಕೆ ಇಟ್ಟರೆ ಸಕಲ ಕಾರ್ಯಗಳು ಆಗುತ್ತದೆ. ಯಾಕಾಗಲ್ಲ? ಜನಗಳನ್ನ ನಂಬಿ ಕೆಟ್ಟೋರು ಉಂಟು, ಆದರೆ ದೈವ ನಂಬಿ ಯಾರು ಕೆಟ್ಟವರಾಗಿಲ್ಲ. ಯಾರೇ ಇಲ್ಲಿ ಬಂದಂಥ ಭಕ್ತಾದಿಗಳು ಬರೀ ಕೈಲಂತೂ ಹೋಗಿಲ್ಲ. ನಾವು ನೋಡಿದ ಮಟ್ಟಿಗೆ ಈ ಕೆಲಸ ಆಗಲ್ಲ ಅನ್ನೋ ಕೆಲಸ ಕೂಡ ಮಾಡಿಕೊಟ್ಟಿದೆ ಈ ಬಸವಪ್ಪ. ಅದು ನಾವು ಹೇಳ್ತೇನೆ ಎಲ್ಲ ಅರ್ಥ ಮಾಡಿಕೊಂಡು ನಮ್ಮ ಕಷ್ಟನ ಪರಿಹಾರ ಮಾಡುತ್ತೆ.